ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯ, ಹಿಂದೆ ಕೂತಿರೋದು ರಮ್ಯಾ. ಸೊ ನಾವಿವಾಗ ಹೊಟ್ಟಿದ್ದೀವಿ JC ರೋಡಿಗೆ. ಸೊ ಅಲ್ಲಿ ಕಾರ್ ಟೈರ್ಸ್ ಎಲ್ಲ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ರೇಟಿಗೆ ಸಿಗತ್ತೆ ಅಂತ. ಸೊ ನೋಡೋಣ, ಕೆಲವೊಂದಿಷ್ಟು ಶಾಪ್ಗಳನ್ನ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಫ್ರೆಂಡ್ಸ್, ನಾವು ಫೈನಲಿ JC ರೋಡ್ ಹತ್ರ ಬಂದಿದ್ದೀವಿ. ಇಲ್ಲಿ ಸಾಲಾಗಿ ನಿಮ್ಗೆ ಸಾಕಷ್ಟು ಶಾಪ್ಸ್ ಗಳು ಇರೋದನ್ನ ನೋಡಬಹುದು. ಕಂಪ್ಯಾರಿಟಿವ್ಲಿ ನೀವು ಸರ್ವಿಸ್ ಸೆಂಟರ್ ಅಲ್ಲಿ ಮಾಡಿಸ್ಕೊಂತೀರಾ ಕಾರ್ ಟೈರ್ ಚೇಂಜ್ ಮಾಡೋದು ಅಥವಾ ಬೇರೆ ರಿಪ್ಲೇಸ್ ಮಾಡೋದಿದ್ರೆ, ಹೊಸ ಪರ್ಚೇಸ್ ಅಥವಾ ಎಕ್ಸಸರೀಸ್ ಆಗಲಿ, ಅದೆಲ್ಲ JC ರೋಡ್ ಅಲ್ಲಿ ಕಡಿಮೆ ಸಿಗುತ್ತೆ ಅಂತ ನೀವು ನಾರ್ಮಲಿ ನೋಡೇ ಇರ್ತೀರಾ. ನಾರ್ಮಲಿ ಬೆಂಗಳೂರವರಿಗಂತೂ ಗೊತ್ತೇ ಇರುತ್ತೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ಹಂಟಿಂಗ್ ಅಂತ ಅನ್ಕೊಳ್ಳಿ. ಸೊ ಬಂದಿದ್ದೀವಿ, ನೋಡೋಣ, ಒಂದಿಷ್ಟು ಶಾಪ್ ಅಲ್ಲಿ ಕಂಪ್ಯಾರಿಸನ್ ಮಾಡೋಣ. ಸೊ ನಾವು ಸೀಟ್ ಟೈರ್ ಅನ್ನ ನೋಡ್ತಾ ಇದೀವಿ ನಮ್ಮ ವೆನ್ಯೂ ಕಾರಿಗೆ. ನೋಡೋಣ ಯಾವ ತರ ಸಿಗತ್ತೆ, ಪ್ರೈಸಸ್ ಯಾವ ತರ ಡಿಫ್ರೆಂಟ್ ಇರತ್ತೆ. ನಾವು ಬೇರೆ ಕಡೆ JP ನಗರ ಆ ಕಡೆ ಎಲ್ಲ ಮಾಡಿಸೋದು, ಆಮೇಲೆ ಇಲ್ಲಿ ಮಾಡಿಸೋದು ಅಥವಾ ಸರ್ವಿಸ್ ಸೆಂಟರ್ ಎಷ್ಟು ಡಿಫ್ರೆನ್ಸ್ ಆಗತ್ತೆ ಪ್ರೈಸು. ಸೊ ವರ್ತ್ ಆಗಿರತ್ತಾ ಅಂದ್ರೆ ಬಂದ್ರೆ ನೀವು ಯಾವ ಶಾಪ್ ಅನ್ನ ವಿಸಿಟ್ ಮಾಡಿದ್ರೆ ನಿಮ್ಗೂ ಕೂಡ ಹೆಲ್ಪ್ ಆಗ್ಬೋದು, ಡಿಸ್ಕೌಂಟ್ ಸಿಗ್ಬೋದು ಅಂತ ನಾನು ಅದನ್ನ ನೋಡ್ತೀನಿ. ಸೊ ನಮ್ಗೇನಾದ್ರು ಅಂತ ಪ್ರೈಸ್ ಅಲ್ಲಿ ಒಳ್ಳೆದಾಗ ಸಿಗ್ತಾ ಇದ್ರೆ, ಒಳ್ಳೆ ಕ್ವಾಲಿಟಿ ಅಂಡ್ ನಿಮ್ಗೂ ಕೂಡ ನಾನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಒಂದು ಕಾರ್ ಆಕ್ಸೆಸ್ ಕೂಡ ಸಿಗತ್ತೆ. ಸೊ ನಾಟ್ ಓನ್ಲಿ ದ ಟೈರ್ಸ್. ಸೊ ನೋಡೋಣ, ವ್ಲಾಗ್ ಅನ್ನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಅಷ್ಟೆಲ್ಲ ಸುತ್ತಾಡಿ ಹುಡ್ಕಾಡಿ ಫೈನಲಿ ನಾವು ತಲುಪಿದ್ದು ಬ್ರಿಡ್ಜ್ ಸ್ಟೋನ್ KMS ಟೈರ್ಸ್ ಅಂತ. ಇದು ಲೊಕೇಟ್ ಆಗಿರೋದು ಲಾಲ್ ಬಾಗ್ ಮೇನ್ ಗೇಟ್ ಇಂದ ಬಂದು ವೆಸ್ಟ್ ಗೇಟ್ ಹೋಗೋ ಕಡೆಗೆ ಇದು ಲೊಕೇಟೆಡ್ ಆಗಿದೆ. ಯೂಟ್ಯೂಬ್ ನೋಡಿಕೊಂಡು ನಾನು ಇಲ್ಲಿ ಬಂದಿದ್ದೆ. ಡೆಫಿನೆಟ್ಲಿ ನನಗೆ ಡಿಸಪಾಯಿಂಟ್ ಅಂತ ಅನಿಸಿಲ್ಲ. ಬಟ್ ಅಫ್ಕೋರ್ಸ್ ಟೈರ್ಸ್ಗಳು ಕೆಲವೊಂದು ವೆಹಿಕಲ್ಗಳಿಗೆ ಪ್ರೈಸಿ ಆಗಿ ಇರುತ್ತೆ. ಐ ಥಿಂಕ್ ಓನರ್ ಜಗದೀಶ್ ಅವರು ಏನು ಪ್ರಾಮಿಸ್ ಮಾಡಿದ್ರು, ನಾನು ಒಂದು ವಿಡಿಯೋನ ನೋಡ್ಕೊಂಡು ಹೋಗಿದ್ದೆ ಯೂಟ್ಯೂಬಲ್ಲಿ. ಸೊ ಅದೇ ಥರನೇ ಅವ್ರ ಸರ್ವಿಸನ್ನು ಪ್ರೊವೈಡ್ ಮಾಡಿದ್ರು. ಆ್ಯಂಡ್ ಇಲ್ಲಿ ಬರುವಂಥ ಸ್ಟಾಫು ಕೂಡ ಸಾಕಷ್ಟು ಫ್ರೆಂಡ್ಲಿ ಆ್ಯಂಡ್ ತುಂಬ ಲಾಯಲ್ ಆಗಿ ವರ್ಕ್ ಮಾಡ್ತಾರೆ. ಯಾವುದೇ ರೀತಿಯ ಜಾಸ್ತಿ ಟೈಮ್ ವೇಸ್ಟನ್ನು ಮಾಡಲ್ಲ. ಆ್ಯಂಡ್ ದಿಸ್ ಲೊಕೇಶನ್ ಇಸ್ ಆಲ್ಸೋ ಎಕ್ವಿಪ್ಡ್ ವಿತ್ ಹೈ ಟೆಕ್ನಾಲಜೀಸ್ ಆ್ಯಂಡ್ ಅಡ್ವಾನ್ಸ್ಡ್ ಮಷಿನರೀಸ್ ಎನೇಬಲಿಂಗ್ ಟು ಸರ್ವ್ ಕಸ್ಟಮರ್ ಮೋರ್ ಕ್ವಿಕ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ಸಾಕಷ್ಟು ಕ್ವಿಕ್ ಆಗಿ ವರ್ಕ್ ಮಾಡ್ಕೊಡ್ತಾರೆ. ಅಲ್ಲಿ ಕೂಡ ಟೈಮ್ ವೇಸ್ಟ್ ಮಾಡಲ್ಲ, ನಿಮ್ಮ ಸಮಯವೆಲ್ಲೂ ಕೂಡ ಹಾಳಾಗಲ್ಲ. ಆ್ಯಂಡ್ ಇದು ಆ ಏರಿಯಾದಲ್ಲಿ ಬರುವಂತಹ JC ರೋಡ್ ಏನಿದೆ ಅಲ್ಲಿ ಬರುವಂತಹ ಒನ್ ಆಫ್ ದ ಪಾಪ್ಯುಲರ್ ಹೋಲ್ಸೇಲ್ ಟೈರ್ ಸಪ್ಲೈಯರ್ ಕೂಡ ಆಗಿದ್ರಿಂದ ಮೋಸ್ಟ್ ಆಫ್ ದ ಟೈಮ್ ಇದು ಬಿಸಿ ಆಗಿ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ವೆಹಿಕಲ್ಸ್ಗಳು ಬರ್ತಾನೆ ಇರುತ್ತೆ. ಇಲ್ಲಿ ಲೋಡೆಡ್ ಆಫ್ ಟೈರ್ಸ್ ಅನ್ನ, ಫ್ರೆಶ್ ಟೈರ್ಸ್ ಗಳನ್ನ ನೋಡಬಹುದು. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೂಡ ನಿಮ್ ಮುಂದೆ ತೋರಿಸ್ತಾರೆ. ಆರ್ಡಿನರಿ ಕಾರಿಂದ ಹಿಡಿದು ಹೈ ಎಂಡ್ ಕಾರ್ ವರೆಗೂ ಕೂಡ ಎಲ್ಲ ಟೈರ್ ಕೂಡ ಇವ್ರ ಹತ್ರನೇ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಪಂಚರ್ ಆಗಿದ್ರು ಕೂಡ ಅದರ ಸರ್ವಿಸ್ ಅನ್ನು ಕೂಡ ಅವರು ಮಾಡಿಕೊಡ್ತಾರೆ. ಆ್ಯಂಡ್ ದೆನ್ ನೀವು ಓಲ್ಡ್ ಟೈರ್ನ ತಗೊಬಂದ್ರೆ, ಅಂದ್ರೆ ನೀವು ಟೈರನ್ನು ಅವ್ರ ಹತ್ರನೇ ಎಕ್ಸ್ಚೇಂಜ್ ಮಾಡ್ತಾ ಇದ್ರೆ ಅಲ್ಲೇ ಅವರು 25% ಎಕ್ಸ್ಚೇಂಜ್ ಕೂಡ ಮಾಡ್ತಾರೆ. ಈ ಕಂಡೀಷನ್ ಅಪ್ಲೈ ಆಗುತ್ತೆ. ಅಂದ್ರೆ ನಿಮ್ಮ ವೀಲ್ ಏನಿರುತ್ತೆ, ಅಂದ್ರೆ ಟೈರ್ ಯಾವುದೇ ರೀತಿಯ ಡ್ಯಾಮೇಜು ಅಥವಾ ಜಾಸ್ತಿ ಬಾಲ್ಡ್ ಆಗಿರಬಾರ್ದು. ಅಂದ್ರೆ ಒಂದ್ ವೇಳೆ ಅದು ವರ್ಕಿಂಗ್ ಕಂಡೀಷನ್ ಇದೆ ಅಂದ್ರೆ ಮಾತ್ರ ಎಕ್ಸ್ಚೇಂಜ್ ಅಲ್ಲಿ ಅವಕಾಶ ಇರುತ್ತೆ. ಸೊ ಇಲ್ಲಿ ಕಾರ್ ಟೈರ್ಸ್ ಅಷ್ಟೇ ಅಲ್ಲದೆ ನೀವು ಹೋಲ್ಸೇಲ್ ರೇಟಿಗೆ ಬೈಕ್ ಟೈರ್ಸ್ ಅನ್ನ ಕೂಡ ಇಲ್ಲಿ ಪರ್ಚೇಸ್ ಅನ್ನ ಮಾಡಬಹುದು. ಇಲ್ಲಿ ಟೈರ್ ಅನ್ನ ಪರ್ಚೇಸ್ ಮಾಡುವ ಇನ್ನೊಂದು ಅಡ್ವಾಂಟೇಜಸ್ ಏನಂತಂದ್ರೆ, ಇಲ್ಲಿ ಇದ್ರೆ 4 ವೀಲ್ಸ್ ಅನ್ನ ಮಾಡ್ತಾ ಇದ್ರೆ ಅವ್ರ ಹತ್ರನೇ ಎಕ್ಸ್ಚೇಂಜ್ ಮಾಡ್ಕೊಂತಾ ಇದ್ರೆ, ಅಂದ್ರೆ ಹೊಸದಾಗಿ ಕೂಡ್ಸ್ಕೊಂತಾ ಇದ್ರೆ ವೀಲ್ ಅಲೈನ್ಮೆಂಟು, ಫಿಟ್ಟಿಂಗು, ಬ್ಯಾಲೆನ್ಸಿಂಗು ಅವರೇ ಮಾಡ್ಕೊಡ್ತಾರೆ. ಸೊ ಅದು ಫ್ರೀ ಕಾಸ್ಟ್ ಅಲ್ಲೇ ಆಗ್ಬಿಡುತ್ತೆ. ಅದು ಅಡ್ವಾಂಟೇಜ್. ಅವ್ರು ಏನು ಒಂದು ವಿಡಿಯೋದಲ್ಲಿ ಅವ್ರು ಪ್ರಾಮಿಸ್ ಮಾಡಿರ್ತಾರೆ ಅದನ್ನ ಇವಾಗಲೂ ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ನೀವು ಆನ್ಲೈನ್ ಅಲ್ಲಿ ಬೈ ಮಾಡ್ಕೊಂಡು ಔಟ್ಸೈಡ್ ಅಲ್ಲಿ ನೀವು ಅದನ್ನ ಫಿಟ್ಟಿಂಗ್ ಮಾಡಿದ್ರು ಕೂಡ ನಿಮ್ಗೆ ಜಾಸ್ತಿ ಕಾಸ್ಟೇ ಆಗುತ್ತೆ. ಆನ್ಲೈನ್ ಅಲ್ಲಿ ನೀವು 5,000, 300, 500 ಅಂತ ಪ್ರೈಸ್ ಇದ್ರು ಕೂಡ ಕೆಲವೊಂದಿಷ್ಟು ಕಾರ್, ಎಸ್ಪೆಷಲಿ ನಮ್ಮ ವೆನ್ಯೂ ಕಾರಿಗೆ ಹೇಳ್ತಾ ಇದ್ದೀನಿ. ಸೊ ಆಮೇಲೆ ಫಿಟ್ಟಿಂಗ್ ಚಾರ್ಜ್ ಎಲ್ಲ ಮತ್ತೆ 500, 600 ಅಂತ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಬದಲು ಇಲ್ಲೇ ಒಂದೇ ಕಡೆ ಪರ್ಚೇಸ್ ಮಾಡೋದ್ರಿಂದ ಅದೇ ರೇಟಿಗೆ ಆಲ್ಮೋಸ್ಟ್ ಸಿಕ್ಬಿಡತ್ತೆ. ಈ ಫಿಟ್ಟಿಂಗು, ಅಲೈನ್ಮೆಂಟ್ ಚಾರ್ಜ್ ಎಲ್ಲ ಸೇವ್ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ ರೆಡಿ ಸ್ಟಾಕ್ ಅವೈಲೇಬಲ್ ಇರೋದನ್ನ ನೀವು ಗಮನಿಸಬಹುದು. ಒಂದ್ ವೇಳೆ ಅನ್ಯೂಶುವಲ್ ಸೈಜ್ ಆಫ್ ಟೈರ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಸೊ ಅದನ್ನ ಕೂಡ ಅವರು ತರಿಸ್ಕೊಡ್ತಾರೆ. ಹಾಫ್ ಅನ್ ಅವರ್ ಟೈಮ್ ಅಲ್ಲಿ ಅದನ್ನ ತರಿಸ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಅವರು ಕೂಡ ಮಾಡ್ತಾರೆ. ಇಲ್ಲಿ ನೀವು ಸಾಕಷ್ಟು ವೆರೈಟೀಸ್ ಆಫ್ ಕಾರ್ ಟೈರ್ಸ್ ಗಳನ್ನ ನೋಡಬಹುದು. ಅಂದ್ರೆ ಬೇರೆ ಬೇರೆ ಕಂಪ್ನಿದು MRF, ಅಪೋಲೋ, JK, ಬ್ರಿಡ್ಜ್ ಸ್ಟೋನ್ ಇವಾಗ ಜಾಸ್ತಿ ರನ್ನಿಂಗ್ ಅಲ್ಲಿ ಇರುವಂತದ್ದು, ಅಂದ್ರೆ ಸ್ವಲ್ಪ ಪಾಪ್ಯುಲರ್ ಆಗಿರುವಂತದ್ದು, ಸಿಯೇಟ್ ಕೂಡ ಇರೋದನ್ನ ನೀವು ಗಮನಿಸಬಹುದು. ಹಾಗೆ ಸಾಕಷ್ಟು ವೆರೈಟೀಸ್ ಆಫ್ ಟೈರ್ಸ್ ಗಳನ್ನ ನೀವು ಇಲ್ಲಿ ಅವೈಲೇಬಲ್ ಇರೋದನ್ನ, ಸ್ಟಾಕ್ ಅಲ್ಲಿ ಇರೋದನ್ನ ನೋಡಬಹುದು. ಅಂಡ್ ದೆನ್ ಸರ್ವಿಸು ಚೆನ್ನಾಗಿತ್ತು. ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಆಲ್ಮೋಸ್ಟ್ ಚೆನ್ನಾಗಿತ್ತು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇನ್ನ ಕಡಿಮೆ ಮಾಡ್ಬೋದು ಅಂತ. ಇಲ್ಲಿ ನೋಡಿ, ಇಲ್ಲಿ ಮಶ್ರೂಮ್ ಪಂಚರ್ ಅಂತ ಏನು ಬರುತ್ತಲ್ವಾ, ಅದನ್ನ ನಾನು ಕೂಡ ಮಾಡಿಸಿದ್ದೆ 1-2 ಇಯರ್ಸ್ ಬ್ಯಾಕು. ಸೊ ಚೆನ್ನಾಗಿ ಓಡುತ್ತೆ. ಒಂದು ವೇಳೆ ಮಶ್ರೂಮ್ ಪಂಚರ್ ಮಾಡೋದ್ರಿಂದ ನೀವು ಹೊಸ ಟೈರನ್ನು ಹಾಕ್ಬೇಕಂತಿರಲ್ಲ. ಒಂದು ವೇಳೆ ನಿಮ್ಮ ಟೈರ್ ಕಂಡೀಷನ್ಸ್ ಚೆನ್ನಾಗಿದ್ರೆ
ಸೊ ಪಂಚರ್ ನಾರ್ಮಲ್ ಪಂಚರ್ ಏನು ಮಾಡ್ತೀವಲ್ಲ ನಾವು ಮಾಡಿಸ್ಕೊತೀವಲ್ಲ ಅದಕ್ಕಿಂತ ಮಶ್ರೂಮ್ ಪಂಚರು ಸ್ವಲ್ಪ ಲಾಂಗ್ ಲೈಫ್ ಬರುತ್ತೆ. 10,000 ಕಿಲೋಮೀಟರ್ ಅಷ್ಟು ನೀವು ಓಡಿಸ್ಬೋದು. ಕೆಲವೊಂದು ವೆಹಿಕಲ್ಗಳ ಟೈರ್ಗಳ ಮೇಲೆ ಪ್ರೈಸಸ್ ವೇರಿ ಆಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ ನಮ್ಮ ವೆಹಿಕಲ್ಗೆ ವೆನ್ಯೂಗೆ ನಾವು ಕೇಳಿದ್ದಾಗ ಅವರು 500 ರೂಪೀಸ್ನ ಸ್ಟಾರ್ಟ್ ಆಗುತ್ತೆ ಅಂತ ಅಂದಿದ್ರು. ಸೊ ಯಾವ ಥರ ವೆಹಿಕಲ್ ಇರುತ್ತೆ ಆ ಥರ ಅದ್ರ ಮೇಲ್ಗಡೆ ಮಶ್ರೂಮ್ ಪಂಚರ್ನ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಲಾಂಗ್ ಟರ್ಮ್ ಬರುತ್ತೆ. ಎಷ್ಟು ಲೈಫ್ ಇದೆ ನಿಮ್ಮದು ಟೈರ್ದು ಅಷ್ಟು ಲಾಂಗ್ ಲೈಫ್ವರೆಗೂ ಕೂಡ ಆ ಮಶ್ರೂಮ್ ಪಂಚರು ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮನ್ನು ಮಾಡಲ್ಲ. ಮಶ್ರೂಮ್ ಪಂಚರ್ನ ಪ್ರೊಸೆಸನ್ನು ಹಾಕಿರ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ನೋಡ್ಕೊಳ್ಳಿ. ಸೊ ನೀವು ಬಜೆಟ್ ಫ್ರೆಂಡ್ಲಿ ಕೆಲವೊಂದಿಷ್ಟು ಸಲ ಹೊಸ ಟೈರ್ನ ಅಫೋರ್ಡ್ ಮಾಡ್ಲಿಕ್ಕೆ ಆಗದಿದ್ರೆ ಡೆಫಿನೆಟ್ಲಿ ಇವ್ರ ಹತ್ರ ಯೂಸ್ಡ್ ಟೈರ್ ಕೂಡ ಅವೈಲೇಬಲ್ ಇರುತ್ತೆ. ಅದು ಕೂಡ ಒಳ್ಳೆ ಕಂಡೀಷನ್ ಇರುವಂಥದ್ದು ಆ್ಯಂಡ್ ಅದಕ್ಕೆ ಕೂಡ ಡಿಫ್ರೆಂಟ್ ಪ್ರೈಸಸ್ ಕೂಡ ಇರುತ್ತೆ. ನಾನು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡ್ಬೋದು. ಸಾಕಷ್ಟು ಚೆನ್ನಾಗಿ ಅವ್ರು ರೆಸ್ಪಾನ್ಸ್ ಕೂಡ ಮಾಡ್ತಾರೆ. ಕೊಟೇಶನ್ ಕೂಡ ನಿಮಗೆ ಪಡಿಬಹುದು. ಅಂದರೆ ಅಲ್ಲಿ ಹೋಗೋ ಮೊದಲನೇ ನಿಮಿಷ ಕೂಡ ಅವರು ಕಳಿಸ್ತಾರೆ. ಓಕೆ, ಇಲ್ಲಿ ಓನ್ಲಿ ಟೈರ್ ಸರ್ವಿಸ್ ಮತ್ತೆ ಟೈರ್ನ ಮಾತ್ರ ಸೇಲ್ ಮಾಡ್ತಾರೆ. ಮತ್ತೆ ಯಾವುದೇ ರೀತಿಯ ಕಾರ್ ಬಾಡಿ ಆಕ್ಸೆಸರೀಸ್ಗಳನ್ನು ಸೇಲ್ ಮಾಡಲಾಗಲ್ಲ. ಅವರು ಸರ್ವಿಸ್ ಸೆಂಟರ್ನ ಕೂಡ ಆದಷ್ಟು ಬೇಗ ಓಪನ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ವಿಶಿಂಗ್ ಅವರ ಪ್ರೈಸಿಂಗ್ ಕೂಡ ಚೆನ್ನಾಗಿರ್ಬೋದು. ಸರ್ವಿಸ್ ಕೂಡ ಚೆನ್ನಾಗಿ ಕೊಡ್ತಾ ಇದ್ದಾರೆ ಇವಾಗ. ಐ ಹೋಪ್ ದಿ ಕಂಟಿನ್ಯೂ ದ ಸೇಮ್ ಥಿಂಗ್ ಅಂತ ಸೊ ಐ ಥಿಂಕ್ ಇದು ಇನ್ಫಾರ್ಮೇಟಿವ್ ಆಗಿತ್ತು. ಡೆಫಿನೆಟ್ಲಿ ಇವಾಗ ಇದು ಇನ್ಫಾರ್ಮೇಷನ್ ನಿಮಗೆ ಓವರ್ಲೋಡಿಂಗ್ ಅಂತ ಅನಿಸ್ತಾ ಇರ್ಬೋದು ಲೇಡೀಸ್. ಬಟ್ ಸ್ಟಿಲ್ ಇಂಥ ಇನ್ಫಾರ್ಮೇಷನ್ಗಳು ಅವಶ್ಯಕತೆ ಇರುತ್ತೆ ಅಥವಾ ಮುಂದೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೊತೀನಿ. ಅವಶ್ಯಕತೆ ಇದ್ದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡೋದನ್ನ ಮರಿಬೇಡಿ. ಮತ್ತೆ ಬೇರೆ ಏನು ಅದು ಬೇಡ ಅಂದ್ರೆ ಸರ್ವಿಸಿಗೆ ಕೊಡ್ತೀವಲ್ವಾ ಬಾಡಿ ಶಾಪ್ ತರ ಏನಾದ್ರು ಆ ಥರ ಇನ್ನ ಆಗಿಲ್ಲ ಆ ಥರ ಸೊ ಫೈನಲಿ ನಮ್ಮ ಕಾರ್ ಟೈರ್ ಚೇಂಜ್ ಮಾಡಾಯ್ತು. ಹೊಸ 4 ವೀಲ್ ಅನ್ನ ಹಾಕ್ಸಿದೀವಿ. ಇವಾಗ 4 ಟೈರ್ ಅನ್ನ ಚೇಂಜ್ ಮಾಡ್ಬೇಕಾಗಿ ಬಂದಿತ್ತು. ಸೊ ಫೈನಲಿ ಓಕೆ ಅನಿಸ್ತಾ ಮಮ್ಮಿ? ಪ್ರೈಸ್ ಇಲ್ಲ ಜಾಸ್ತಿ ಆಯ್ತು. ಅಡ್ಡಿಲ್ಲ, ಪರವಾಗಿಲ್ಲ. ಸೊ ಆನ್ಲೈನ್ ಅಲ್ಲಿ ಪ್ರೈಸ್ ಕೂಡ 5,300 ಸಮಥಿಂಗ್ ಇತ್ತು. ಆಮೇಲೆ ನಮಗೆ ಅಲೈನ್ಮೆಂಟ್ ಮತ್ತೆ ವೀಲ್ ಫಿಕ್ಸಿಂಗ್ ಅದಕ್ಕೂ ಕೂಡ ಚಾರ್ಜಸ್ ಆಗತ್ತೆ. ನಾವು ಹೊರಗಡೆ ಮಾಡಿಸ್ಕೋಬೇಕು ಅಂತಂದ್ರೆ ಆನ್ಲೈನ್ ಅಲ್ಲಿ ತರಿಸ್ಕೊಂಡ್ರೆ ಅದು ಕೂಡ ಸೇಮೇ ಆಗುತ್ತೆ ಅಂದ್ಕೊಂಡು ನಾವು ಶಾಪನ್ನು ಹುಡ್ಕೊಂಡು ಹೊರಟಿದ್ವಿ. ಸೊ ಆಲ್ಮೋಸ್ಟ್ ಕೆಲವೊಂದಿಷ್ಟು ಶಾಪ್ಗಳು ಎಕ್ಸ್ಪ್ಲೋರ್ ಮಾಡಿದ ನಂತರ ಆಲ್ಮೋಸ್ಟ್ ಎಲ್ಲ ಶಾಪ್ಗಳಲ್ಲಿ 6,000 ಆರ್ ಮೋರ್ ದನ್ 6,000 ಅಂತ ಹೇಳಿದ್ದು. ಅದಕ್ಕೋಸ್ಕರ ಫೈನಲಿ ಆಮೇಲೆ ಯೂಟ್ಯೂಬನ್ನೆಲ್ಲ ನೋಡಿ ಸರ್ಚ್ ಮಾಡಿ ಫೈನಲಿ ನಾವು ತಲುಪಿದ್ದು KMS ಟೈರ್ಸ್. ಸೊ ಇದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಗೂಗಲ್ ಮ್ಯಾಪನ್ನು ಕೂಡ ನಾನು ಲಿಂಕನ್ನು ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಬೋದು. ಆ್ಯಂಡ್ ಫೋನ್ ನಂಬರ್ ಕೂಡ ನಾನು ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದಕ್ಕೆ ನೀವು ಕೂಡ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಚೆನ್ನಾಗಿ ರಿಸೀವ್ ಮಾಡ್ತಾರೆ, ರೆಸ್ಪಾನ್ಸ್ ಕೂಡ ಮಾಡ್ತಾರೆ. ಆ್ಯಂಡ್ ಇದು ಟೋಟಲ್ 4 ಟೈರಿಗೆ ನಮಗೆ ಅಂದರೆ 1 ಟೈರಿಗೆ 5,800 ಚಾರ್ಜಸ್ ಆಯಿತು. ಕೆಲವೊಂದಿಷ್ಟು ಡಿಸ್ಕೌಂಟ್ ಅಂತ ಅಂದರು, ಅಂದರೆ ಅಲೈನ್ಮೆಂಟಿಗೆಲ್ಲ ಅವರು ಆಫ್ ಮಾಡಿದ್ರು. ಯಾವುದೇ ರೀತಿ ಚಾರ್ಜಸನ್ನು ಮಾಡಿಲ್ಲ, ಅದು ಫ್ರೀ ಆಗೇ ಬರುತ್ತೆ ಅದರಲ್ಲಿ, ಅಂದರೆ ಇವ್ರ ಹತ್ರ ಹೋದರೆ ಮಾತ್ರ. ಸೊ ಟೋಟಲ್ ಆಗಿ ನಮಗೆ 23,200 ಸಮಥಿಂಗ್ ಆಯಿತು. ಆ್ಯಂಡ್ ಇದು ಕೂಡ ಕಾಸ್ಟ್ಲಿ. ಐ ಡೋಂಟ್ ನೋ ಮತ್ತೆ ಬೇರೆ ಕಡೆ ಕಡಿಮೆ ರೇಟಿಗೆ ಸಿಗ್ತಿತ್ತಾ ಇಲ್ಲ ಅಂತ. ಬಟ್ ಅಷ್ಟು 1 ಡೇ ಕಂಪ್ಲೀಟ್ ಆಗಿ ನಾನು ಪ್ರೈಸನ್ನು ಕಂಪೇರ್ ಮಾಡುವಂತಹ ಸಾಕಷ್ಟು ಪ್ರಯತ್ನ ಮಾಡಿದೆ. ಫೈನಲಿ ನನಗೆ ಇದು ಬೆಟರ್ ಅಂತ ಅನಿಸ್ತು. ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರು 5,500ಗೆ ಮಾಡಬಹುದಾ ಅಂತ, ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಕಡಿಮೆ ಮಾಡುವಂತಹ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅಷ್ಟೇನು ಮಾಡಿಲ್ಲ. ಬಟ್ ಆದರೂ ಓಕೆ, ಕಂಪ್ಯಾರಿಟಿವ್ಲಿ ಸ್ವಲ್ಪ ಓಕೆ ಅಂತ ಅನಿಸ್ತು. ಸೊ ಇದಾಗಿತ್ತು ನನ್ನ ವ್ಲಾಗ್. ಐ ಥಿಂಕ್ ಇದು ನೀವೇನಾದರೂ ಕಾರ್ ಟೈರ್ ಮಾಡೋಕೆ ನೋಡ್ತಾ ಇದ್ರೆ ಅಥವಾ ನೀವು ಲೇಡೀಸ್ ಡ್ರೈವರ್ ಆಗಿರಿ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಎಲ್ಲಿ ನೋಡಬೇಕು ಅಥವಾ ಯಾವ ಕಡೆ ಹೋಗಿ ಅಪ್ರೋಚ್ ಮಾಡಬೇಕು ಅಂತ ನಿಮ್ಮ ಕನ್ಫ್ಯೂಷನ್, ಡೆಫಿನೆಟ್ಲಿ ಈ ವಿಡಿಯೋ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈ ವಿಡಿಯೋ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಅವರು ಟೈರ್ ಚೇಂಜ್ ಮಾಡೋಕ್ಕೆ ಅಥವಾ ವೆಹಿಕಲ್ ಹೊಸದು ಹಾಕ್ಸ್ಬೇಕು ಅಂತ ನೋಡ್ತಾ ಇದ್ರೆ ನೀವು ಈ ವಿಡಿಯೋನ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.